ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 23, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಸೆಂಟರ್ ಮೇಕ್ಸ್ ರಿಜಿಸ್ಟ್ರೇಷನ್ ಫಾರ್ ಇ ಸ್ಪೋರ್ಟ್ಸ್ ಮ್ಯಾಂಡೇಟರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡಿಯಲ್ಲಿ ಟೆಕ್ನಾಲಜಿ ಆಸ್ಪೆಕ್ಟ್ ನಡಿನಲ್ಲಿ ಏನು ಚಾಲೆಂಜಸ್ಗಳಿದ್ದಾವೆ ಅಂತಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಇ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನನ್ನು ಮ್ಯಾಂಡೇಟರಿ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಡಿಜಿಟಲ್ ಆಕ್ಟಿವಿಟಿ ನಡೆಯಲ್ಲಿ ಅನ್ರೆಗ್ಯುಲೇಟೆಡ್ ಕಂಡೀಷನ್ಸನ್ನು ಇವಾಗ ಸ್ಟ್ರಕ್ಚರ್ಡ್ ಗವರ್ನೆನ್ಸ್ ಮುಖಾಂತರ ರೆಗ್ಯುಲೇಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಕಾಣಬಹುದು. ರೀಸೆಂಟ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ನೋಟಿಫಿಕೇಶನನ್ನು ಮಾಡಿದೆ. ಈ ಒಂದು ರೂಲ್ಸು ಮೇ 1ನೇ ತಾರೀಕಿನಿಂದ ಎಫೆಕ್ಟಲ್ಲಿ ಇರಲಿದೆ ಅಂತಲೇ ಕಾಣಬಹುದು. ಇಲ್ಲಿ ಒಂದು ಲೀಗಲ್ ಬೇಸಿಸ್ ಯಾವ ರೀತಿಯಾಗಿದೆ ಅಂದರೆ 2025 ಒಂದು ಆ್ಯಕ್ಟನ್ನು ಕನೆಕ್ಟ್ ಮಾಡ್ಬೋದು. ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇದರ ಅಡಿನಲ್ಲಿ ಒಂದು ಸಬ್ ಆರ್ಡಿನೇಟ್ ಲೆಜಿಸ್ಲೇಷನನ್ನು ಕಾಣ್ತಾ ಇದ್ದಾವೆ. ಇದರ ಆಧಾರದ ಮೇಲೆ ಇ ಸ್ಪೋರ್ಟ್ ಗೇಮ್ಸ್ಗಳು ಏನಿರ್ತಾವಲ್ಲ ಇವುಗಳನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಕಂಪಲ್ಸರಿ. ಯಾವುದೇ ಒಂದು ಫರ್ಮು ಇವತ್ತು ಈ ಸ್ಪೋರ್ಟ್ಸ್ಗಳನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ಗಳು ರಿಜಿಸ್ಟ್ರೇಷನನ್ನು ಮಾಡಬೇಕಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸ್ಟಿಟ್ಯೂಷನ್ನು ಸಹ ಮಿನಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ನಡಿನಲ್ಲಿ ರಿಜಿಸ್ಟ್ರೇಷನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸ್ಟಿಟ್ಯೂಷನ್ನು ಸಹ ನಮಗೆ ಕ್ಲಿಯರಾಗಿ ಗೊತ್ತಿರಲಿ. ಮ್ಯಾಂಡೇಟರಿ ಆಗಿರುವಂಥ ರಿಜಿಸ್ಟ್ರೇಷನನ್ನು ಮಾಡಬೇಕಾಗಿದೆ. ಹಾಗೂ ಅವರು ಸಹ ಕೆಲವೊಂದಿಷ್ಟು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಬೇಕಾಗಿರುವಂಥದ್ದನ್ನು ಕಾಣ್ಬೋದು. ಇದರ ಮುಖಾಂತರ ನಾವು ಕಂಟ್ರೋಲ್ ಮಾಡೋದು ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ. ಹಾಗೂ ಏಜ್ ಕ್ಲಾಸಿಫಿಕೇಶನ್ ಸಹ ಪ್ಲಾಟ್ಫಾರ್ಮ್ಗಳು ಒದಗಿಸಬೇಕಾಗ್ತಾ ಇದೆ. ಇವಾಗ ಏಜ್ ಸುಟಬಿಲಿಟಿ ಆಧಾರದ ಮೇಲೆ ಯಾವ ಏಜ್ ಗ್ರೂಪ್ ಯಾವ ರೀತಿ ಅಂತ ಗೇಮ್ಸ್ಗಳನ್ನು ಆಡಬಹುದು ಅಂತ ಕ್ಲಾರಿಫಿಕೇಶನ್ಸ್ ಅನ್ನು ಸಹ ಇಲ್ಲಿ ಕೊಡಬೇಕಾಗತ್ತೆ. ಜೊತೆಗೆ ಕಂಟೆಂಟ್ ರೇಟಿಂಗ್ ಮಾಡೆಲ್ಸ್ಗಳನ್ನು ಸಹ ಅವರು ಅಳವಡಿಸ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ರೇಟಿಂಗನ್ನು ಇಲ್ಲಿ ಒದಗಿಸ್ತಾ ಇದ್ದಾರೆ, ಒಂದು ಗೇಮ್ಗೆ ಸಂಬಂಧಪಟ್ಟಂತೆ ಕೋಡ್ ಆಫ್ ಪ್ರಾಕ್ಟೀಸನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಇವಾಗ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನು ನೋಟಿಫೈ ಮಾಡಿದಾರಲ್ಲ, ಈ ಒಂದು ಸ್ಟ್ಯಾಂಡರ್ಡ್ಸ್ ನಡೆಯಲ್ಲಿ ಫೇರ್ ಪ್ಲೇ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದಾಗಿರ್ಬೋದು, ಯೂಸರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವ ರೀತಿಯಾಗಿ ಮೈಕ್ರೋ ಲೆವೆಲಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಬೇಕು, ಎಥಿಕಲ್ ಕಂಡಕ್ಟನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು, ಈ ರೀತಿಯಾಗಿ ಕೋಡ್ ಆಫ್ ಪ್ರಾಕ್ಟೀಸನ್ನು ಸಹ ಇಲ್ಲಿ ಸರ್ಕಾರ ಎನ್ಶೋರ್ ಮಾಡ್ತಾ ಇದೆ. ಸೆಟ್ ಆಫ್ ಸ್ಟ್ಯಾಂಡರ್ಡ್ಸನ್ನು ಇಲ್ಲಿ ಒದಗಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಗೇಮಿಂಗ್ ಎಡಿಕ್ಷನನ್ನು ತಡೆಗಟ್ಟುವಂಥ ಹಂತದಲ್ಲಿ ಈ ಒಂದು ಇನಿಷಿಯೇಟಿವ್ ಸಹಕಾರಿ ಆಗಲಿದೆ. ಹಾರ್ಮ್ಫುಲ್ ಆಗಿರತಕ್ಕಂಥ ಕಂಟೆಂಟನ್ನು ರೆಗ್ಯುಲೇಟ್ ಮಾಡ್ತಾ ಇದೆ. ಕೆಲವೊಂದಿಷ್ಟು ಹಂತದಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಜನರಿಗೆ ಗೇಮನ್ನು ಪರ್ಚೇಸ್ ಮಾಡುವಂಥ ಹಂತದಲ್ಲಿ ಫಿನಾನ್ಷಿಯಲ್ ಲಾಸಸ್ಗಳು ಆಗ್ತಾ ಇರ್ತವೆ. ಹಾಗಾಗಿ ಎಲ್ಲವೂ ಟ್ರಾನ್ಸ್ಪರೆಂಟಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರಿಯಾದಂಥ ಒಂದು ರೆಗ್ಯುಲೇಷನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಪೋರ್ಟ್ಸ್ಗೆ ಒಂದು ಫಾರ್ಮಲ್ ರಿಕಗ್ನೈಸೇಷನನ್ನು ಕೊಟ್ಟಂಗೆ ಆಗ್ತಾ ಇದೆ. ಡಿಜಿಟಲ್ ಎಕಾನಮಿಯನ್ನು ಸಹ ನಾವು ಬೂಸ್ಟ್ ಮಾಡ್ದಂಗೆ ಆಗ್ತಾ ಇದೆ. ಕನ್ಸ್ಯೂಮರ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ಎನ್ಶೋರ್ ಮಾಡ್ಬೋದಾಗಿದೆ. ಆಪರೇಟರ್ಸ್ಗಳು ಅಥವಾ ಪ್ಲಾಟ್ಫಾರ್ಮ್ಸ್ಗಳು ಇರ್ತಾವಲ್ಲ ಅವ್ರಿಗೂ ಸಹ ಒಂದು ಅಕೌಂಟಬಿಲಿಟಿಯನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರೊಫೆಷನಲ್ ಗೇಮಿಂಗ್ ಎಕೋಸಿಸ್ಟಮನ್ನು ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಅಗೇನ್ ಕನ್ಸರ್ನ್ಸ್ಗಳನ್ನು ನೋಡುವಂಥದ್ದಾದರೆ ಓವರ್ ರೆಗ್ಯುಲೇಷನ್ ಮಾಡೋದ್ರ ಮುಖಾಂತರ ಇನೋವೇಷನ್ನ ಇದು ಇಂಪ್ಯಾಕ್ಟ್ ಮಾಡ್ಬೋದು ಅಲ್ವಾ. ಇನೋವೇಷನ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೂ ಈ ಸ್ಪೋರ್ಟ್ಸ್ ಮತ್ತು ಬೆಟ್ಟಿಂಗ್ ಅಂತ ಬಂದಾಗ ಒಂದು ಸರಿಯಾದಂಥ ಡಿಸ್ಟಿಂಕ್ಷನನ್ನು ಮಾಡ್ಬೋದಿತ್ತು, ಸರಿಯಾದಂಥ ಒಂದು ಬೌಂಡ್ರಿಯನ್ನು ಹಾಕ್ಬೋದಿತ್ತು ಅನ್ನುವಂಥ ಕನ್ಸರ್ನ್ ಆಗಿರ್ಬೋದು. ಬಿಕಾಸ್ ಇಲ್ಲಿ ಬೆಟ್ಟಿಂಗ್ ಅಂತ ಬಂದಾಗ ರಿಯಲ್ ಮನಿ ಗೇಮಿಂಗ್ ಆಗುತ್ತೆ. ಅದೇ ಈ ಸ್ಪೋರ್ಟ್ಸ್ ಅಂತ ಬಂದಾಗ ಇದು ಸ್ಕಿಲ್ ಬೇಸ್ಡ್ ಆಗಿರುವಂಥ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೇವೆ. ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳು ಸ್ವಲ್ಪ ಇಲ್ಲಿ ವೈಲೇಟ್ ಆಗುತ್ತೆ ಅಂತಲೇ ಕಾಣ್ಬೋದು. ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 19 ಸಬ್ ಕ್ಲಾಸ್ 1 ಹಾಗೂ ಸಬ್ ಕ್ಲಾಸ್ G ನಡಿನಲ್ಲಿ ನಾವು ಗಮನಿಸಿದ್ದೆ. ಆದರೆ ಯಾವುದೇ ಒಂದು ಟ್ರೇಡ್ ಮಾಡುವಾಗ ಬಿಸ್ನೆಸ್ ಮಾಡುವಾಗ ಒಂದು ಫ್ರೀಡಮ್ ಇರುತ್ತೆ ಅಲ್ವಾ. ನಾವು ಯಾವುದೇ ರೀತಿಯಾಗಿ ಟ್ರೇಡ್ ಆಕ್ಟಿವಿಟಿ ಬಿಸ್ನೆಸ್ ಆಕ್ಟಿವಿಟಿ ಇರತಕ್ಕಂಥ ಹಂತದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನುವಂಥದ್ದನ್ನು ಓವರ್ ರೆಗ್ಯುಲೇಷನ್ ಮಾಡೋದ್ರ ಮುಖಾಂತರ ಫಂಡಮೆಂಟಲ್ ರೈಟ್ ವೈಲೇಷನ್ ಆಗ್ತಕ್ಕಂಥ ಸಾಧ್ಯತೆಯನ್ನು ಕಾಣ್ಬೋದು. ಈ ಸ್ಪೋರ್ಟ್ಸ್ ನಡೆಯಲ್ಲಿ ಒಂದು ಸ್ಕಿಲ್ ಬೇಸ್ಡ್ ಆಗಿರುವಂತಹ ಕಾಂಪಿಟೇಟಿವ್ ಗೇಮಿಂಗ್ ಪ್ರಾಕ್ಟೀಸನ್ನು ಕಾಣ್ತೇವೆ. ಟೂರ್ನಾಮೆಂಟ್ ಬೇಸ್ಡ್ ಸ್ಟ್ರಕ್ಚರನ್ನು ಇದು ಹೊಂದಿರುತ್ತೆ. ಇದನ್ನು ಜನರಲಿ ನಾವು ಸ್ಪೋರ್ಟ್ಸ್ ಅಂತಲೇ ಕರಿತೇವೆ. ಆದರೆ ಗ್ಯಾಂಬಲಿಂಗ್ ಅಥವಾ ಬೆಟ್ಟಿಂಗ್ ಅಂತ ಬಂದಾಗ ಇಲ್ಲಿ ಅನ್ಸರ್ಟನ್ ಔಟ್ಕಮನ್ನು ಗಮನ ಹರಿಸ್ಬೋದು. ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ರೆಗ್ಯುಲೇಷನ್ಸ್ಗಳು ಹೆಚ್ಚಾಗಿರೋದನ್ನು ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತ ಒಂದು ಗವರ್ನೆನ್ಸ್ ಅನ್ನು ಕಾಣ್ತಾ ಇದ್ದೇವೆ. ಡಿಜಿಟಲ್ ಎಕಾನಮಿಗೆ ಸಂಬಂಧಿಸಿದಂತೆ ಒಂದು ಇನೋವೇಷನ್ ಅನ್ನು ತರತಕ್ಕಂಥ ಹಂತದಲ್ಲಿ ಆಗಿರ್ಬೋದು. ಸೈಬರ್ ಗವರ್ನೆನ್ಸ್ ಅನ್ನು ಸಹ ಇಲ್ಲಿ ಎನ್ಶೋರ್ ಮಾಡ್ಲಿಕ್ಕಂತಾನೆ ಸರ್ಕಾರ ಈ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಅದರಲ್ಲೂ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಒಂದು ಚಾಲೆಂಜಸ್ ಅನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಇನಿಷಿಯೇಟಿವ್ ಅನ್ನು ಸಹ ನೀವು ಮೇನ್ಸ್ ಅಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಇನ್ನು ಮುಂದಿನದಾಗಿ ಟ್ರಿಬ್ಯುನಲ್ ಗಿವ್ಸ್ ಲಾಸ್ಟ್ ಅಪಾರ್ಚುನಿಟಿ ಟು ಒಡಿಶಾ ಛತ್ತೀಸ್ಗಢ ಟು ಸೆಟಲ್ ಮಹಾನದಿ ಡಿಸ್ಪ್ಯೂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡಬಹುದು. ಇವಾಗ ಮಹಾನದಿ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಒಡಿಶಾ ಹಾಗೂ ಛತ್ತೀಸ್ ಸರ್ಕಾರಗಳಿಗೆ ಒಂದು ಅವಕಾಶವನ್ನು ಟ್ರಿಬ್ಯುನಲ್ ಒದಗಿಸ್ತಾ ಇದೆ. ಸೊ ಅವರು ಒಂದು ನೆಗೋಷಿಯೇಷನ್ನ ಮಾಡ್ಕೋಬಹುದು ವಾಟರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ. ಒಂದು ವೇಳೆ ಮಾಡಿಲ್ಲ ಅಂದರೆ ಆಮೇಲೆ ಟ್ರಿಬ್ಯುನಲ್ ಒಂದು ಗ್ರಾಂಟನ್ನು ಕೊಡಲಾಗುತ್ತೆ. ಅಡ್ಜುಡಿಕೇಷನ್ ಮುಖಾಂತರ ಈ ಒಂದು ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡಲಾಗುತ್ತೆ ಒಂದು ವೇಳೆ ಸ್ಟೇಟ್ಗಳು ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವಂಥ ಹಂತದಲ್ಲಿ. ಸೊ ಒಡಿಶಾ ಹಾಗೂ ಛತ್ತೀಸ್ಗಢದ ಕನ್ಸರ್ನನ್ನು ನೋಡಿದಾಗ ಮಹಾನದಿ ಒಂದು ಅಪ್ಸ್ಟ್ರೀಮ್ ಏರಿಯಾ ಏನಿದೆಯಲ್ಲ ಛತ್ತೀಸ್ಗಢದಲ್ಲಿ ಕಂಡು ಬರೋದಾಗಿ ಕಾಣ್ತಾ ಇದ್ದೇವೆ. ಡೌನ್ ಸ್ಟ್ರೀಮ್ ಏರಿಯಾ ಏನಿದೆಯಲ್ಲ ಒಡಿಶಾದಲ್ಲಿ ಕಂಡು ಬರುತ್ತೆ. ಅಪ್ಸ್ಟ್ರೀಮ್ ಏರಿಯಾದಲ್ಲಿ ನಾವು ಏನಾದರೂ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯನ್ನು ಮಾಡಿದಾಗ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಬ್ಯಾರೇಜ್ಗಳ ಒಂದು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಹಂತದಲ್ಲಿ ಡೌನ್ ಸ್ಟ್ರೀಮ್ ವಾಟರ್ ಫ್ಲೋ ಏನಾಗುತ್ತಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಒಡಿಶಾದ ಒಂದು ಅಲಿಗೇಷನ್ ಏನಂತಂದರೆ ಅಪ್ಸ್ಟ್ರೀಮ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಬರ್ತಾ ಇರುವಂತಹ ಡೌನ್ ಸ್ಟ್ರೀಮ್ ಫ್ಲೋ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಇವ್ರಿಗೆ ಸಂಬಂಧಪಟ್ಟಂತಹ ಇರಿಗೇಷನ್ ಆಕ್ಟಿವಿಟೀಸ್ಗಳು ಕಡಿಮೆ ಆಗ್ತಾ ಇರುವಂಥದ್ದನ್ನು ಎಕಲಾಜಿಕಲ್ ನೀಡನ್ನು ಇವರು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಛತ್ತೀಸ್ಗಢ ಹೇಳ್ತಾ ಇದೆ ಸೊ ಈ ಒಂದು ವಾಟರ್ನ ಅಥವಾ ಅವರ ಒಂದು ಅಪ್ಸ್ಟ್ರೀಮ್ ನಡಿಯಲ್ಲಿರುವಂತಹ ಬೇಸಿನನ್ನು ಯುಟಿಲೈಸ್ ಮಾಡ್ತಕ್ಕಂಥ ಹಕ್ಕನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಛತ್ತೀಸ್ಗಢ ಹೇಳ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಟ್ರಿಬ್ಯುನಲ್ ಇಂಟರ್ವೆನ್ಷನ್ ಆಗಿದೆ. ಸೊ ಒಂದು ಲಾಸ್ಟ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ನೀವು ಮ್ಯೂಚುವಲ್ ಆಗಿ ಒಂದು ಸೆಟಲ್ಮೆಂಟನ್ನು ಮಾಡ್ಕೊಳ್ಳಿ. ಒಂದು ವೇಳೆ ಸೆಟಲ್ಮೆಂಟನ್ನು ಮಾಡ್ಕೊಳ್ಳದೆ ಇರ್ತಕ್ಕಂಥ ಹಂತದಲ್ಲಿ ಟ್ರಿಬ್ಯುನಲ್ ಒಂದು ವಾಟರ್ ಶೇರಿಂಗ್ ಫಾರ್ಮುಲಾವನ್ನು ಒದಗಿಸುತ್ತೆ. ಸೊ ಇಲ್ಲಿ ಇಶ್ಯೂ ಯಾವ ರೀತಿಯಾಗಿದೆ, ಆ್ಯನ್ಯುವಲ್ ವಾಟರ್ ಅವೈಲಬಿಲಿಟಿ ಆಧಾರದ ಮೇಲೆ ಎರಡು ಸ್ಟೇಟ್ಗಳ ಮಧ್ಯೆ ಆಗ್ತಾ ಇದೆ. ಅಲೋಕೇಶನ್ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಅಪ್ಸ್ಟ್ರೀಮ್ ಹಾಗೂ ಡೌನ್ ಸ್ಟ್ರೀಮ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಫ್ಯೂಚರ್ ಪ್ರಾಜೆಕ್ಟನ್ನು ಸಹ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ ಒಡಿಶಾ ಸರ್ಕಾರ. ಸೊ ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳು ಏನಿದಾವೆ ಅನ್ನೋದಾದರೆ ಆರ್ಟಿಕಲ್ 262 ನಮಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಇಂಟರ್ ಸ್ಟೇಟ್ ವಾಟರ್ ರಿವರ್ ಡಿಸ್ಪ್ಯೂಟ್ಗೆ ಸಂಬಂಧಿಸಿದಂತೆ ಸೊ ರಿವರ್ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡುವಂಥ ಹಂತದಲ್ಲಿ ಸ್ಟೇಟ್ಗಳ ಮಧ್ಯೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಒಂದು ಅಡ್ಜುಡಿಕೇಷನನ್ನು ಒದಗಿಸ್ತಕ್ಕಂಥ ಅಧಿಕಾರವನ್ನು ಪಾರ್ಲಿಮೆಂಟಿಗೆ ಆರ್ಟಿಕಲ್ 262ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಜುರಿಸ್ಡಿಕ್ಷನ್ ಬರೋದಿಲ್ಲ. ಪಾರ್ಲಿಮೆಂಟು ಒಂದು ಟ್ರಿಬ್ಯುನಲನ್ನು ಸೆಟಪ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಹಾಗಾಗಿ ಇಲ್ಲಿ ಒಂದು ಆ್ಯಕ್ಟ್ ನಮಗೆ ಇಂಪಾರ್ಟೆಂಟ್, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್. ಸೊ ಈ ಒಂದು ಆ್ಯಕ್ಟ್ 1952ನಲ್ಲಿ ಜಾರಿಗೆ ತರಲಾಗಿದೆ. ಈ ಒಂದು ಆ್ಯಕ್ಟ್ನ ಮುಖಾಂತರ ಟ್ರಿಬ್ಯುನಲ್ಸ್ಗಳನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಒಂದು ಅವಾರ್ಡ್ ಏನಿರುತ್ತಲ್ಲ ಇದು ಲಾ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಫೆಡರಲ್ ಡೈಮೆನ್ಷನ್ ಅನ್ನು ಅಡ್ರೆಸ್ ಮಾಡ್ತಕ್ಕಂಥ ಹಂತದಲ್ಲಿ ಅದರಲ್ಲೂ ಕೋಆಪರೇಟಿವ್ ಫೆಡರಲಿಸಮ್ ಅನ್ನು ತರುವಂಥ ಹಂತದಲ್ಲಿ ಆಗಿರ್ಬೋದು ಅಥವಾ ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಶೇರ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟ್ ಅನ್ನು ರಿಸಾಲ್ವ್ ಮಾಡುವಂಥ ಹಂತದಲ್ಲಿ ಅದರಲ್ಲೂ ರಿವರ್ ಬೇಸಿನ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ ಜನರಲ್ ಆಗಿ ರಾಷ್ಟ್ರಗಳ ಮಧ್ಯೆ ಆಗಿರ್ಬೋದು ಅಥವಾ ರಾಜ್ಯಗಳ ಮಧ್ಯೆ ಆಗಿರ್ಬೋದು ವಾಟರ್ ಶೇರಿಂಗ್ ಸಂಬಂಧಿಸಿದಂತಹ ಡಿಸ್ಪ್ಯೂಟ್ಗಳು ಯಾಕೆ ಕ್ರಿಯೇಟ್ ಆಗುತ್ತೆ. ಮೊದಲ ಹಂತದಲ್ಲಿ ವಾಟರ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ರಾಜ್ಯಗಳ ಒಂದು ಕರ್ತವ್ಯ ಅಲ್ಲಿರುವಂತಹ ರಿಸೋರ್ಸಸ್ಗಳನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು, ಅಲ್ಲಿರುವಂತಹ ಪ್ರಜೆಗಳಿಗೆ ಸರಿಯಾಗಿ ಅವೈಲೇಬಲ್ ಇರುವಂತೆ ಮಾಡಬೇಕು. ವಾಟರ್ ಸೆಕ್ಯೂರಿಟಿ ಅಂತ ಬಂದಾಗ ಅಗ್ರಿಕಲ್ಚರ್ ಸೆಕ್ಟರ್ಗೆ ವಾಟರ್ನ ಒಂದು ಅವಶ್ಯಕತೆ ಇರುತ್ತೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆಯೂ ಸಹ ಅವಶ್ಯಕತೆ ಇರುತ್ತೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಯನ್ನು ಸಹ ಒದಗಿಸ್ತಕ್ಕಂಥ ಹಂತದಲ್ಲಿ ವಾಟರ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ರಾಷ್ಟ್ರದ ಅಥವಾ ರಾಜ್ಯದ ಒಂದು ಕರ್ತವ್ಯವಾಗಿದೆ ಅಂತ ಹೇಳ್ಬೋದು. ಅಗೇನ್ ಅಪ್ಸ್ಟ್ರೀಮ್ ಹಾಗೂ ಡೌನ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತ ಈಕ್ವಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡಬೇಕಾಗಿರುವಂಥ ಕನ್ಸರ್ನ್ ಅನ್ನು ಕಾಣಬಹುದು. ಎಕಲಾಜಿಕಲ್ ಕನ್ಸರ್ನ್ ಅಂತಲೂ ಬಂದಾಗ ಎನ್ವಿರಾನ್ಮೆಂಟಲ್ ಫ್ಲೋ ಅನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಡೆಲ್ಟಾ ಹೆಲ್ತ್ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವು ಸ್ಟೇಟ್ಗಳು ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದ್ದಾವೆ. ವೆಟ್ಲ್ಯಾಂಡ್ ಹಾಗೂ ಫಿಶರೀಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ನಿಂದಾಗಿನೂ ಕೂಡ ಮಾನ್ಸೂನ್ ಸರಿಯಾಗಿ ಆಗೋದಿಲ್ಲ. ಇರಾಟಿಕ್ ಆಗಿರುವಂತಹ ರೈನ್ಫಾಲ್ ಅನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಇದರಿಂದ ವಾಟರ್ ಬಾಡೀಸ್ಗಳು ಸಹ ಸರ್ಪ್ಲಸ್ ಲೆವೆಲ್ ಅಲ್ಲಿ ವಾಟರ್ನ ಕ್ಯಾರಿ ಮಾಡ್ತಾ ಇಲ್ಲ. ಹಾಗಾಗಿ ಸ್ಟೇಟ್ಸ್ಗಳಿಗೆ ಇದು ಸಾಕಷ್ಟು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಒಂದು ಸೊಲ್ಯೂಷನ್ ತೆಗೆದುಕೊಂಡು ಬರಬೇಕು. ಸಿಮಿಲರ್ ಡಿಸ್ಪ್ಯೂಟ್ಸ್ ಅನ್ನು ಸಹ ನಾವು ಕಾವೇರಿ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಕಾಣಬಹುದು. ಕೃಷ್ಣಾ ವಾಟರ್ ಡಿಸ್ಪ್ಯೂಟ್, ರಾವಿ ಬಿಯಾಸ್ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಗಮನಿಸಬಹುದು. ಸೊ UPSC ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಆರ್ಟಿಕಲ್ 362 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟು ನಮಗೆ ಇಂಪಾರ್ಟೆಂಟ್. ಇಲ್ಲಿ ಒಂದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನು ತರತಕ್ಕಂಥ ಹಂತದಲ್ಲಿ ವಾಟರ್ ಗವರ್ನೆನ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಮುಂದಿನದಾಗಿ ಟಾಕ್ಸಿಕ್ ವರ್ಕ್ ಪ್ಲೇಸಸ್ ಟೇಕ್ ಲೈವ್ಸ್ ಆಫ್ 8.4 lakh ಪೀಪಲ್ ಆನ್ಯುವಲಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, IR ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ನಡಿಯಲ್ಲಿ ಲೇಬರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ಅಲ್ಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಟಾಕ್ಸಿಕ್ ವರ್ಕ್ ಪ್ಲೇಸ್ನ ಮುಖಾಂತರ ನಿಯರ್ಲಿ 8.4 lakh ಡೆತ್ ಅನ್ನು ನಾವು ಆನ್ಯುವಲ್ ಬೇಸಿಸ್ ಮೇಲೆ ಕಾಣ್ತಾ ಇದೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತ ರಿಸ್ಕ್ಗಳು
ಇಶ್ಯೂಸ್ಗಳು ಯಾವ ರೀತಿ ಆಗಿದೆ ಅನ್ನೋದಾದರೆ ವರ್ಕಿಂಗ್ ಅವರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜಾಬ್ ಇನ್ಸೆಕ್ಯೂರಿಟಿ ಆಧಾರದ ಮೇಲೆ ಹಾಗೂ ಹರಾಸ್ಮೆಂಟನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಫೈಂಡಿಂಗ್ಸ್ ನಡಿನಲ್ಲಿ ಸೈಕಲಾಜಿಕಲ್ ರಿಸ್ಕ್ ಅನ್ನು ಸಹ ಮೆನ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಸಾಬಿಲಿಟಿ ಅಡ್ಜಸ್ಟ್ಮೆಂಟ್ ಲೈಫ್ ಇಯರ್ಸ್ ಅನ್ನು ಸಹ ಆನ್ಯುವಲ್ ಬೇಸಿಸ್ ಮೇಲೆ ಎಷ್ಟು ಮಟ್ಟಿಗೆ ಲಾಸ್ ಆಗ್ತಾ ಇದೆ ಹಾಗೂ ಗ್ಲೋಬಲ್ GDPಗೆ ಎಷ್ಟು ಮಟ್ಟಿಗೆ ಲಾಸ್ ಆಗ್ತಾ ಇದೆ ಅಂತಲೂ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ವರ್ಕರ್ಗೆ ಸಂಬಂಧಿಸಿದಂತೆ ಹೆಲ್ದಿ ಅಟ್ಮಾಸ್ಫಿಯರ್ ಇಲ್ಲ ಅಂದರೂ ಕೂಡ ಪ್ರೊಡಕ್ಟಿವಿಟಿನ ಎನ್ಶೋರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೀಕ್ ನಡಿನಲ್ಲಿ 48 ಅವರ್ಸ್ಗಿನೂ ಹೆಚ್ಚು ವರ್ಕ್ ಮಾಡ್ತಾ ಇರುವಂತಹ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ವರ್ಕ್ ಪ್ಲೇಸ್ ನಡಿಯಲ್ಲಿ ವೈಲೆನ್ಸ್ ಆಗ್ತಾ ಇರುವಂಥದ್ದು, ಹರಾಸ್ಮೆಂಟ್ ಆಗ್ತಾ ಇರೋದನ್ನು, ಸೈಕಲಾಜಿಕಲ್ ವೈಲೆನ್ಸ್ ಅನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಲಾಂಗ್ ಅವರ್ ಅಂತ ಬಂದಾಗ ಇದು ಒಂದು ಬರ್ಡನ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಬರ್ನ್ಔಟ್ ಆಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಕಾರ್ಡಿಯೋಸ್ಕ್ಯುಲರ್ ಡಿಸೀಸಸ್ಗಳನ್ನು ಸಹ ಇದು ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಂದು ಡೀಸೆಂಟ್ ವರ್ಕ್ ಅಜೆಂಡಾವನ್ನು ಹೊಂದಿದೆ. ಇದರಲ್ಲಿರುವಂಥ ಪ್ರಿನ್ಸಿಪಲ್ಸ್ಗಳನ್ನು ವೈಲೇಟ್ ಮಾಡ್ತಾ ಇದ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಾಂಗ್ ವರ್ಕಿಂಗ್ ಅವರ್ನ ಮುಖಾಂತರ ಈ ಒಂದು ಪ್ರಿನ್ಸಿಪಲ್ ವೈಲೇಟ್ ಆಗ್ತಾ ಇದೆ. ಜಾಬ್ ಸೆಕ್ಯೂರಿಟಿ ಅಂತ ಬಂದಾಗೂ ಕೂಡ ಫಾರ್ಮಲ್ ಸೆಕ್ಟರಲ್ಲಿ ಮಾತ್ರ ಸೆಕ್ಯೂರಿಟಿ ಇರುತ್ತೆ. ಅದೇ ಇನ್ಫಾರ್ಮಲ್ ಸೆಕ್ಟರ್ ನಡಿನಲ್ಲಿ ಅಥವಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ, ಗಿಗ್ ವರ್ಕರ್ಸನ್ನು ನಾವು ನೋಡಿದಾಗ ಅದರಲ್ಲಿ ಒಂದು ಇನ್ಸೆಕ್ಯೂರಿಟಿಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ಎಂಗ್ಸೈಟಿನೂ ಸಹ ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಲೇಬರ್ ಪ್ರೊಡಕ್ಟಿವಿಟಿಯೂ ಸಹ ರೆಡ್ಯೂಸ್ ಆಗ್ತಾ ಬರ್ತಾ ಇರುವಂಥದ್ದು. ವರ್ಕ್ ಪ್ಲೇಸ್ ನಡಿಯಲ್ಲಿ ಒಂದು ಹರಾಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇದರ ಮುಖಾಂತರ ಒಂದು ವರ್ಬಲ್ ಅಬ್ಯೂಸನ್ನು ಕನೆಕ್ಟ್ ಮಾಡ್ಬೋದು ಹಾಗೂ ಡಿಸ್ಕ್ರಿಮಿನೇಷನನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು. ಇದರಿಂದ ಮೆಂಟಲ್ ಡಿಸಾರ್ಡರ್ಸ್ಗಳು ಸಹ ಟ್ರಿಗರ್ ಆಗ್ತಾ ಇದ್ದಾವೆ, ಡಿಪ್ರೆಷನು ಸಹ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಎಫರ್ಟ್ ಬೇಸ್ಡ್ ಆಗಿರುವಂಥ ಒಂದು ರಿವಾರ್ಡನ್ನು ಸಹ ಇಲ್ಲಿ ಸರಿಯಾಗಿ ಕೊಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಲೋಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗೂ ಆ ವ್ಯಕ್ತಿ ಸರಿಯಾಗಿ ವರ್ಕ್ ಮಾಡಿದ್ರೂ ಸಹ ಸರಿಯಾದಂಥ ಒಂದು ರಿಕಗ್ನೈಸೇಷನ್ ಅನ್ನು ಮಾಡ್ತಾ ಇಲ್ಲ. ಇದರ ಆಧಾರದ ಮೇಲೆ ವರ್ಕರ್ಗಳ ಮೇಲೆ ಆಗ್ತಾ ಇರುವಂತಹ ಒಂದು ಪ್ರೆಷರ್ ಅನ್ನು ನಾವು ನೋಡಿದಾಗ ಅದರಲ್ಲೂ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಪ್ರಾಬ್ಲಮ್ಗಳು ಸಾಕಷ್ಟು ಇದಾವೆ. ಲಾಂಗ್ ಅವರ್ ಅನ್ನ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನ ಇನ್ಫಾರ್ಮಲ್ ಸೆಕ್ಟರ್ ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ IT ಸ್ಟಾರ್ಟ್ಅಪ್ ನಡಿಯಲ್ಲಿ ಒಂದು ಕನ್ಸರ್ನ್ ಹೆಚ್ಚಾಗಿದೆ. ಇಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳನ್ನ ಕಾಣ್ತಾ ಇದ್ದೇವೆ. ಮೆಂಟಲ್ ಹೆಲ್ತ್ ಸೇಫ್ ಗಾರ್ಡ್ ಅನ್ನು ಸಹ ಒದಗಿಸೋದ್ರಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಫೇಲ್ ಆಗ್ತಾ ಇದಾವೆ ಅಂತ ಗಮನಿಸಬಹುದು. ಆರ್ಟಿಕಲ್ 21 ಅನ್ನ ಇಲ್ಲಿ ನಾವು ಕನೆಕ್ಟ್ ಮಾಡ್ಬೋದಲ್ವಾ. ರೈಟ್ ಟು ಲೈಫ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಗ್ನಿಟಿ, ಹೆಲ್ತ್ ಆಸ್ಪೆಕ್ಟ್ ಎಲ್ಲವನ್ನ ನಾವು ನೋಡಿದಾಗ ಆರ್ಟಿಕಲ್ 21 ನಡಿಯಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಅಗೇನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕನ್ವೆನ್ಷನ್ 190 ಏನ್ ಹೇಳುತ್ತೆ, ವೈಲೆನ್ಸ್ ಅಂಡ್ ಹರಾಸ್ಮೆಂಟ್ ಅನ್ನ ನಾವು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ವೈಲೆನ್ಸ್ ಹಾಗೂ ಹರಾಸ್ಮೆಂಟ್ ಇವಾಗ ವರ್ಕ್ ಪ್ಲೇಸ್ ಅಲ್ಲಿ ಇದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕನ್ವೆನ್ಷನ್ 190 ಅಲ್ಲಿರುವಂಥ ಪ್ರಿನ್ಸಿಪಲ್ ಅನ್ನ ಇದು ವೈಲೇಟ್ ಮಾಡ್ದಂಗಾಗುತ್ತೆ. ಅಂಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕನ್ವೆನ್ಷನ್ ಆಧಾರದ ಮೇಲೂ ಸಹ ಗ್ಲೋಬಲ್ ಲೆವೆಲ್ ಅಲ್ಲಿ ಇರುವಂತ ಫ್ರೇಮ್ವರ್ಕ್ ಅನ್ನ ಕಾಣ್ತಾ ಇದ್ದೇವೆ. ನಮ್ಮ ಸರ್ಕಾರನೂ ಕೂಡ ಅಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ವರ್ಕಿಂಗ್ ಕಂಡೀಷನ್ ಕೋಡ್ ಅನ್ನ ಜಾರಿಗೆ ತೆಗೆದುಕೊಂಡು ಬಂದಿದೆ. 2020 ಒಂದು ಕೋಡ್ ಅನ್ನ ಕಾಣಬಹುದು. ಅಗೇನ್ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅನ್ನು ಸಹ ಗಮನ ಹರಿಸಿದ್ದಾದ್ರೆ 2020 ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕಾಣಬಹುದು. ಇಲ್ಲಿ ಸರ್ಕಾರ ತೆಗೆದುಕೊಂಡು ಬಂದಿರುವಂತಹ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ ಪೋಶ್ ಆಕ್ಟ್ 2013 ತೆಗೆದುಕೊಂಡು ಬಂದಿದೆ. ಈ ಒಂದು ಪೋಶ್ ಆಕ್ಟ್ ವರ್ಕ್ ಪ್ಲೇಸ್ ನಡೆಯಲ್ಲಿ ಯಾವುದೇ ರೀತಿಯಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗಬಾರ್ದು ಅಂತ. ವರ್ಕ್ ಪ್ಲೇಸ್ ನಡೆಯಲ್ಲಿ ಹೆಲ್ದಿ ಎನ್ವಿರಾನ್ಮೆಂಟ್ ಅನ್ನ ತರ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಂತ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದಾದ್ರೆ ಸೈಕಲಾಜಿಕಲ್ ಸೇಫ್ಟಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಕ್ಯುಪೇಷನಲ್ ಸೇಫ್ಟಿ ನಡೆಯಲ್ಲಿ ಸೈಕಲಾಜಿಕಲ್ ಸೇಫ್ಟಿಯನ್ನು ಒಂದು ಪಾರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಥವಾ ರಿಕಗ್ನೈಸ್ ಮಾಡಬೇಕಾಗುತ್ತೆ. ಎಕ್ಸೆಸಿವ್ ಆಗಿರುವಂತಹ ವರ್ಕ್ ಅವರ್ಸ್ ಅನ್ನ ನಾವು ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಅಗೇನ್ ಎಂಪ್ಲಾಯಿಗೆ ಸಂಬಂಧಪಟ್ಟಂತ ಮೆಂಟಲ್ ಹೆಲ್ತ್ ಅನ್ನ ನಾವು ಆಡಿಟ್ ಮಾಡ್ತಾ ಬರಬೇಕಾಗುತ್ತೆ. ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನ ಇಡೋದ್ರ ಮುಖಾಂತರ ಆಗಿರ್ಬೋದು, ಸೈಕಲಾಜಿಕಲ್ ರಿಸ್ಕ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಲೇಬರ್ ಇನ್ಸ್ಪೆಕ್ಷನ್ಸ್ ಗಳನ್ನು ಸಹ ಕಂಡಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂಗೆ ಸೊಲ್ಯೂಷನ್ ಅನ್ನು ತೆಗೆದುಕೊಂಡು ಬರಬಹುದು. ಲೇಬರ್ ರಿಫಾರ್ಮ್ಸ್ ನಮಗೆ ಇಂಪಾರ್ಟೆಂಟ್. ಅಕ್ಯುಪೇಷನಲ್ ಸೇಫ್ಟಿಯ ಆಧಾರದ ಮೇಲೆ ಮೆಂಟಲ್ ಹೆಲ್ತ್ ಗವರ್ನೆನ್ಸ್ ಅನ್ನ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡಬೇಕಾಗಿದೆ. ಹ್ಯೂಮನ್ ಕ್ಯಾಪಿಟಲ್ ಹಾಗೂ ಪ್ರೊಡಕ್ಟಿವಿಟಿನೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಕಾಮನ್ ಕನ್ಸರ್ನ್ಸ್. ಇಂಡಿಯಾ ಅಂಡ್ ಸೌತ್ ಕೊರಿಯಾ ಕ್ಯಾನ್ ಕೋಆರ್ಡಿನೇಟ್ ಆನ್ ವೆದರಿಂಗ್ ಜಿಯೋಪಾಲಿಟಿಕಲ್ ಸ್ಟಾರ್ಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಸೌತ್ ಕೊರಿಯಾದ ಒಂದು ರಿಲೇಷನ್ ಅನ್ನ ಕಾಣ್ತಾ ಇದ್ದೇವೆ. ಈ ಒಂದು ಆರ್ಟಿಕಲ್ ಅಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾ ಯಾವ ರೀತಿಯಾದಂತಹ ಒಂದು ಕನೆಕ್ಷನ್ ಅನ್ನ ಎನ್ಹಾನ್ಸ್ ಮಾಡ್ತಾ ಇದೆ, ಕೋಆರ್ಡಿನೇಷನ್ ಅನ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಟ್ರೇಡ್ ನಡಿನಲ್ಲಿ ಒಂದು ಕೋಆರ್ಡಿನೇಷನ್ ಆಗಿರಬಹುದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಆಸ್ಪೆಕ್ಟ್ ಆಗಿರಬಹುದು. ಅಗೇನ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಒಂದು ಸ್ಟ್ರಾಟಜಿನ ಎನ್ಹಾನ್ಸ್ ಮಾಡಬೇಕು ಅಂತ. ಟ್ರೇಡ್ ಅಂತ ಬಂದಾಗ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಈ ಒಂದು ಡೆಕೆಡ್ ಕಂಪ್ಲೀಟ್ ಆಗುವಂತ ಹಂತದಲ್ಲಿ 2031
ಟ್ಯಾರಿಫ್ ಒಳಗಾಗಿ ಎರಡು ರಾಷ್ಟ್ರಗಳ ಮಧ್ಯೆ ಅಂದರೆ ಬೈಲ್ಯಾಟ್ರಲ್ ಟ್ರೇಡ್ ಅಂತ ಬಂದಾಗ $50 ಬಿಲಿಯನ್ ಅಷ್ಟು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಟೆಕ್ನಾಲಜಿ ಕೋಆಪರೇಷನ್ ಅಡಿಯಲ್ಲಿ ಒಂದು ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನ ಆಧಾರದ ಮೇಲೂ ಸಹ ಒಂದು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಮ್ಯಾರಿಟೈಮ್ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲವನ್ನೂ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಅಗೇನ್ ಎನರ್ಜಿ ಸೆಕ್ಯೂರಿಟಿ ಕೋಆಪರೇಷನ್ ಅಂತ ಬಂದಾಗೂ ಕೂಡ ಒಂದು ಸಪ್ಲೈ ಚೈನ್ ನಡಿನಲ್ಲಿ ಜಿಯೋಪೊಲಿಟಿಕಲ್ ಡಿಸ್ರಪ್ಷನ್ ಆಗ್ತಾ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕು, ಕೋಆರ್ಡಿನೇಷನ್ ಅನ್ನು ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಅನ್ನು ಕಾಣ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಒಂದು 15 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಎರಡೂ ರಾಷ್ಟ್ರಗಳ ಮಧ್ಯೆ ಕಾಣ್ತಾ ಇದ್ದೀವಿ. ಒಟ್ಟಾರೆ ಒಂದು ಎಕನಾಮಿಕ್ ಹಾಗೂ ಸ್ಟ್ರಾಟಜಿಕ್ ಕೋಆಪರೇಷನ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಈ ಒಂದು ಇಂಡೋ ಪೆಸಿಫಿಕ್ ಕನ್ವರ್ಜೆನ್ಸ್ ಅನ್ನು ಕಾಣಬಹುದು. ಇದರಡಿನಲ್ಲಿ ಒಂದು ಸ್ಟೇಬಲ್ ಆಗಿರುವಂಥ ಸಪೋರ್ಟ್ ಅನ್ನು ಕೊಡ್ತಾ ಇದೆ. ರೂಲ್ ಬೇಸ್ಡ್ ಆಗಿರುವಂಥ ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿಯನ್ನು ಒದಗಿಸಬೇಕು ಅನ್ನುವಂಥ ರೇಟಿನಲ್ಲಿ ಇದರ ಮುಖಾಂತರ ನಾವು ರೀಜನಲ್ ಬ್ಯಾಲೆನ್ಸ್ ಅನ್ನು ತೆಗೆದುಕೊಂಡು ಬರ್ಬೋದು. ಮ್ಯಾರಿಟೈಮ್ ಕೋಆಪರೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಪ್ಲೈ ಚೈನ್ ನಲ್ಲಿ ಏನು ಪ್ರಾಬ್ಲಮ್ ಇದೆ, ಎಲ್ಲ ರಾಷ್ಟ್ರಗಳು ಇವಾಗ ಚೈನಾದ ಮೇಲೆ ಓವರ್ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಟಿಕಲ್ ಹಾಗೂ ಎಮರ್ಜಿಂಗ್ ಟೆಕ್ನಾಲಜಿಯನ್ನು ನಾವು ನೋಡಿದಾಗ ಕೊರಿಯನ್ ಟೆಕ್ನಾಲಜಿಕಲ್ ಸ್ಟ್ರೆಂತ್ ಸ್ಟ್ರಾಂಗ್ ಇರೋದ್ರಿಂದ ಇದು ಭಾರತಕ್ಕೆ ಬೆನಿಫಿಟ್ ಅನ್ನು ತರಲಿದೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಅನ್ನು ನಾವು ತರಬೇಕಾಗಿದೆ. ಗ್ಲೋಬಲ್ ಜಿಯೋಪಾಲಿಟಿಕ್ ಟರ್ಬುಲೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಕೋಆರ್ಡಿನೇಷನ್ ಅನ್ನು ಇಲ್ಲಿ ಒಟ್ಟಾರೆಗೆ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಮುಖಾಂತರ ಇದನ್ನು ನಾವು ಅಪ್ಗ್ರೇಡೇಷನ್ ಮಾಡಬೇಕಾಗಿದೆ. ಡಿಫೆನ್ಸ್ ಇಂಡಸ್ಟ್ರಿಯಲ್ ಕೋಆಪರೇಷನ್ ಅನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ಫೋಕಸ್ ಮಾಡಬೇಕಾಗಿದೆ. ಅಗೇನ್ ಅಲ್ಟರ್ನೇಟಿವ್ ಆಗಿರುವಂತಹ ಎನರ್ಜಿ ಸೋರ್ಸಸ್ಗಳ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ತೋರಿಸಬೇಕು. ಗ್ರೀನ್ ಹೈಡ್ರೋಜನ್ ಎಕ್ಸಾಂಪಲ್ ತೆಗೆದುಕೊಳ್ಬೋದು. ಕ್ಲೀನ್ ಎನರ್ಜಿ ಮೇಲೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ. ಹಾಗೆ ಟೂರಿಸಂ ಸೆಕ್ಟರ್ ನಡೆಯಲ್ಲಿ ಪೀಪಲ್ ಟು ಪೀಪಲ್ ಟೈ ಅನ್ನು ಸಹ ಎನ್ಹಾನ್ಸ್ ಮಾಡೋದ್ರ ಮುಖಾಂತರ. ಸೊ ಇಲ್ಲಿ ಒಂದು ಚಾಲೆಂಜ್ ಇದೆ. ಬೈಲ್ಯಾಟ್ರಲ್ ಟ್ರೇಡ್ ಒಂದು ಪೊಟೆನ್ಷಿಯಲ್ ಕಿನ್ನೂ ಬಿಲೋ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಹಾಗೂ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಇಲ್ಲೂ ಸಹ ನಾವು ರಿಫಾರ್ಮ್ಸ್ ಅನ್ನು ತೆಗೆದುಕೊಂಡು ಬರಬೇಕಾಗಿದೆ. ಇದು ತುಂಬಾ ಸ್ಲೋ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ರೀಜನಲ್ ಸೆಕ್ಯೂರಿಟಿ ಅಂತ ಬಂದಾಗ ನಾವು ಸಾಕಷ್ಟು ಅನ್ಸರ್ಟನಿಟಿಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಭಾರತಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಸಪೋರ್ಟ್ ಮಾಡುವಂಥ ಹಂತದಲ್ಲಿ ನಾವು ಸೌತ್ ಕೊರಿಯಾದೊಂದಿಗೆ ಸರಿಯಾದಂಥ ಒಂದು ರಿಲೇಷನ್ ಅನ್ನು ಹೊಂದಬೇಕಾಗಿರುವಂಥದ್ದು. ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅನ್ನು ಸಹ ನಾವು ಸ್ಟ್ರಾಂಗ್ ಮಾಡಬೇಕಾಗಿದೆ ಅಂತ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾದ ಒಂದು ಕೋಆರ್ಡಿನೇಷನ್ ಅಂತ ಬಂದಾಗ ಯಾವ ಏರಿಯಾ ಮೇಲೆ ಫೋಕಸ್ ಅನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ಈ ಒಂದು ಆರ್ಟಿಕಲ್ ಮುಖಾಂತರ ನಮಗೆ ತುಂಬಾ ಇಂಪಾರ್ಟೆಂಟು. ಇವತ್ತಿನ ಕ್ವಶನ್ ಸೆಕ್ಷನ್ ಅಡಿಯಲ್ಲಿ 2 ಪ್ರಶ್ನೆಗಳನ್ನು ಫ್ರೇಮ್ ಮಾಡಲಾಗಿದೆ. ಒಂದು ಇ ಸ್ಪೋರ್ಟ್ಸ್ ರೂಲ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ನ ಆಧಾರದ ಮೇಲೆ. ಮೊದಲ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಇಂಡಿಯಾಸ್ ಇ ಸ್ಪೋರ್ಟ್ಸ್ ರೂಲ್ಸ್. ಆಪ್ಷನ್ ಎ, ರಿಜಿಸ್ಟ್ರೇಷನ್ ಫಾರ್ ಇ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬೀನ್ ಮೇಡ್ ಮ್ಯಾಂಡೇಟರಿ. ಆಪ್ಷನ್ 2, ರೂಲ್ಸ್ ಪ್ರೊವೈಡ್ ಸ್ಕೋಪ್ ಫಾರ್ ಏಜ್ ಕ್ಲಾಸಿಫಿಕೇಶನ್ ಆಫ್ ಗೇಮ್ಸ್. ಆಪ್ಷನ್ 3, ರಿಯಲ್ ಮನಿ ಗೇಮಿಂಗ್ ಹ್ಯಾಸ್ ಬೀನ್ ಪ್ರಮೋಟೆಡ್ ಅಂಡರ್ ನ್ಯೂ ಫ್ರೇಮ್ವರ್ಕ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಬೇಕಾಗಿದೆ. ಇನ್ನು ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಗಳನ್ನು ನೋಡುವಂಥದ್ದಾದರೆ, ಆರ್ಟಿಕಲ್ 262 ಎಂಪವರ್ಸ್ ಪಾರ್ಲಿಮೆಂಟ್ ಟು ಪ್ರೊವೈಡ್ ಅಡ್ಜುಡಿಕೇಶನ್ಸ್ ಫಾರ್ ಇಂಟರ್ ಸ್ಟೇಟ್ water disputes. Option 2, Parliament may exclude Supreme Court jurisdictions in such disputes. Option 3, Mahanadi Water Dispute Tribunal was constituted under the Environment Protection Act. ಇದರಡಿನಲ್ಲೂ ಸಹ ಸರಿಯಾದಂಥ ಉತ್ತರಗಳು ಯಾವ ರೀತಿಯಾಗಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.